ಆ್ಯಕ್ಚುಲಿ ಇವತ್ತಿನ ಡೇನೇ ನಮಗೆ ಸರಿ ಇಲ್ಲ. ಏನಕ್ಕಪ್ಪ ಅಂತಂದರೆ ಫಸ್ಟು ಬಸ್ ಕ್ಯಾನ್ಸಲ್ ಆಯಿತು, ಹಾಗೆ ಈಗ ಫ್ಲೈಟು ಕ್ಯಾನ್ಸಲ್ ಆಗೋಯಿತು. ನಾನು ಮನೆಯಿಂದನೇ ಡ್ರೈ ಫ್ರೂಟ್ಸು ತೊಗೊಂಡೋಗಿದ್ದೆ, ಕೊಟ್ಟಾಗ ಸ್ವಲ್ಪ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ಅವ್ನು ಹಿಡಿಯೋದೇ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಇಲ್ಲಿ ನೈಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ಮೇಲೆ ಸ್ವಿಮ್ಮಿಂಗ್ ಪೂಲ್ ಈ ರೀತಿಯಾಗಿದೆ. ಇಲ್ಲಿ ಆಚೆ ಬಂದರೆ ನಾವು ಇಡೀ ಬ್ಯಾಂಕಾಕ್ ಸಿಟಿನೇ ನೋಡ್ಬೋದು. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಎಷ್ಟು ಚೆನ್ನಾಗಿ. ಬ್ಯಾಂಕಾಕ್ ನ ಸ್ಮಶಾನ ಇದು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿ ಕಟ್ಟಿಟ್ಟಿದ್ದಾರೆ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಹೋಟೆಲ್ಗೆ ಹೋದ್ರೆ ಎಲ್ಲಾದ್ರಲ್ಲೂ ಚಿಕನ್, ಬೀಫು, ಟೂನಾ, ಫಿಶ್ ಅದು ಇದು ಅಂತ ಹೇಳ್ತಾರೆ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ವಿಲಾಸ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಸೊ ಇವತ್ತೇನಪ್ಪ ಇಷ್ಟು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಯಾವಾಗಲೂ ಮಾಡೋ ರೀತಿಯಾಗಿ ನಮ್ಮ ಹಸ್ಬೆಂಡು ಈ ಸತಿನೂ ಮಾಡ್ತಾ ಇದ್ದಾರೆ. ಯಾವತ್ತೂ ಅಷ್ಟೇ, ಯಾವ ಪ್ಲೇಸು ಅಂತ ಹೇಳಲ್ಲ, ಈ ಡ್ರೆಸ್ ಇಷ್ಟು ತಗೋ, ಇಷ್ಟು ದಿನ ಹೋಗೋಣ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ತಕ್ಕಂಗೆ ನಾನು ರೆಡಿ ಆಗ್ತೀನಿ. ಮತ್ತು ನಾನು ಏನೋ ಕೇಳಿದ್ರೆ ಎಲ್ಲಿಗೆ ಏನು ಅಂತ ಒತ್ತಿ ಕೇಳಿದ್ರೆ ಹೇಳ್ತಾರೆ. ಹೇಳ್ಬಿಟ್ಟು ಮತ್ತೆ ಹಂಗೆ ಚೇಂಜ್ ಮಾಡಿಬಿಡ್ತಾರೆ. ಡೆಸ್ಟಿನೇಷನ್ ಯಾವುದಕ್ಕೆ ಹೋಗಬೇಕು ಅದಕ್ಕೆ ಚೇಂಜ್ ಮಾಡ್ತಾರೆ. ಚೆನ್ನೈ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಚೆನ್ನೈ ಏರ್ಪೋರ್ಟ್ಗೆ ಯಾಕೆ ಏನು ಅಂತ ಅದ್ರ ಬಗ್ಗೆ ನನಗೂ ಡೀಟೇಲಾಗಿ ಗೊತ್ತಿಲ್ಲ. ಸೊ ನಮ್ಮ ಹಸ್ಬೆಂಡ್ನ ನಾನು ಕೇಳ್ತಾ ಹೋಗ್ತೀನಿ, ಏನಕ್ಕೆ ಚೆನ್ನೈ ಏರ್ಪೋರ್ಟ್ ಮಾಡಿದ್ರು, ಬ್ಯಾಂಗ್ಳೂರು ಏರ್ಪೋರ್ಟ್ ಏನಕ್ಕೆ ಬೇಡ ಅಂತಂದರು ಅಂತ ಅದ್ರ ಬಗ್ಗೆ ಡೀಟೇಲಾಗಿ ಕೊಡ್ತೀನಿ. ನವೆಂಬರ್ 30 ಶನಿವಾರ, ಈಗ ಟೈಮ್ 8:30 ಆಗಿದೆ. ಸೊ ಈಗ ಮನೆ ಬಿಡೋಣ ಅಂತ ಬಿಡ್ತಾ ಇದ್ದೀವಿ. ಇನ್ನೇನು ಹೊರಡಬೇಕು. ಈ ಒಕೇಶನ್ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ, ಡಿಸೆಂಬರ್ 6 ನಮ್ಮ ಆ್ಯನಿವರ್ಸರಿ ಇದೆ. ಹಾಗೆ ಡಿಸೆಂಬರ್ 6ನೇ ತಾರೀಕು ನನ್ನ ಮಗಂದು 5ನೇ ವರ್ಷದ ಬರ್ಡೇ. ಸೊ ಅದಕ್ಕೋಸ್ಕರ 4 ಕಂಪ್ಲೀಟ್ ಆಗಿ ಅವನು ಈಗ 5ಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಎಲ್ಲಾದರೂ ಈ ಸತಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು, ಎಲ್ಲಿ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ಲೈಟಲ್ಲಿ ಹೋಗೋದು. 1 ವಾರ ಅಥವಾ 9 ದಿನ ಅಂತ ಹೇಳಿದ್ದಾರೆ. 1 ವಾರ ಅಂತ ಹೇಳಿದ್ದಾರೆ, 9 ದಿನ ಅಂತ ಹೇಳಿದ್ದಾರೆ. ಸೊ ಇವತ್ತು 30 ಡೇಟು, ಇವತ್ತು ಹೊರಡ್ತಾ ಇದ್ದೀವಿ. 30ನೇ ತಾರೀಕು ಹೋಗಿ ನಾವು ಒಂದು 9ನೇ ತಾರೀಕು ಅಥವಾ 8ನೇ ತಾರೀಕು ಬರೋದು ಅಂತ ಹೇಳಿದ್ದಾರೆ. ಸೊ ಅಷ್ಟು ಬಟ್ಟೆ ಮತ್ತು ನೋಡ್ತಾ ಇದ್ರೆ ಲಗೇಜ್ ಎಲ್ಲ ಇಲ್ಲೇ ಪ್ಯಾಕ್ ಆಗಿದೆ. ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇದೊಂದೇ ಅಲ್ಲ, ಮತ್ತು ಇನ್ನೂ ಅಲ್ಲೂ ಇದೆ ಕ್ಯಾಮ್ರಾ ಬ್ಯಾಗ್ ಅದು ಇದು ಅಂತೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪಾಪು ಈಗ ತಾನೇ ಇದ್ದ. ಸೊ ಅದಕ್ಕೆ ಬೇಗ ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದ್ಬಿಡ್ತೀನಿ ಅವನಿಗೆ ಅಂತ ಅಂದ್ಬಿಟ್ಟು ಕಟಿಂಗ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಇನ್ನೇನು ಬರ್ತಾರೆ, ಬಂದು ನಮ್ಮ ಮನೆಯಿಂದ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದಾರಂತೆ. ಸೊ ನಾವು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೀವಿ. ನಾನು ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ದೀವಿ. ನನ್ನ ಮಗನಿಗಿದು ಫಸ್ಟ್ ಟೈಮು. ಆ್ಯಕ್ಚುಲಿ ಹೇಗಿರುತ್ತೋ ಮತ್ತು ಹೇಗಿರ್ತಾನೋ ಅವನು ಅಂತಲೇ ಭಯ. ಸೊ ಮತ್ತು ಬೇರೆ ಕಡೆ ಹೋಗ್ತಾ ಇರೋದು, ಅಲ್ಲೇ ಅಲ್ಲಿನ ಊಟ ಮತ್ತು ಇದೆಲ್ಲ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ, ನಮ್ಮ ಜರ್ನಿ ಜೊತೆ ನೀವು ಜಾಯ್ನ್ ಆಗಿ ಯಾವ ರೀತಿ ಇದೆ ಅಂತ ನೋಡೋಣ. ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಎಷ್ಟೋ ಕತೆಗಳಾಯಿತು. ಸೊ ಅದೇನು ಅಂತ ಹೇಳ್ತಾ ಬರ್ತೀನಿ ನಿಮಗೆ. ನಾವು ಆಲ್ರೆಡಿ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ವಿ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅದು ತುಂಬ ಚೆನ್ನೈಯಲ್ಲಿ ತುಂಬ ಮಳೆ ಇರೋದ್ರಿಂದ ಸೈಕ್ಲೋನ್ ತುಂಬ ಇದೆ ಅಂತ ಅಂದ್ಬಿಟ್ಟು ಬಸ್ ಕ್ಯಾನ್ಸಲ್ ಆಯಿತು. ಸೊ ಆಯಿತು ಬಿಡು, ಬಸ್ ಕ್ಯಾನ್ಸಲ್ ಆಯ್ತಲ್ಲ, ಬೇರೆ ಏನು ದಾರಿ ಇದೆ ಅಂತ ನೋಡಿದ್ರೆ ಇದು ಟ್ರೈನ್ ಸಿಕ್ತು. ಇದು ಡಬಲ್ ಡೆಕ್ಕರ್ ಟ್ರೈನ್ ಆಗಿರುತ್ತೆ. ಸೊ ಇದನ್ನು ಬುಕ್ ಮಾಡಿ ಹಿಂಗೋ ನಮ್ಮ ಅದೃಷ್ಟಕ್ಕೆ ಇದು ಸೀಟ್ ಇತ್ತು. ಸೊ ಬುಕ್ ಮಾಡಿದ ತಕ್ಷಣ ನಮ್ಮ ಸೀಟ್ ಟಿಕೆಟ್ ಕನ್ಫರ್ಮ್ ಆಗಿ ನಮ್ಮ ಮೊಬೈಲ್ಗೆ ಬಂತು. ಸೊ ನಾವು ಅದೇ ಬೆಳಗ್ಗೆ ಬಿಡಬೇಕಾಗಿದ್ದರಿಂದ ಸ್ವಲ್ಪ ಲೇಟಾಗಿ ಬಿಟ್ವಿ ಮನೇನ. ಒಂದು 1:30 ಹಾಗೆ ಬಿಡಬೇಕಾಗಿತ್ತು ಮನೆ, ಅಷ್ಟೊತ್ತಿಗೆ ಟ್ರೈನ್ ಇತ್ತು. ಸೊ ಆವಾಗ ಬಿಟ್ಟು ಆ್ಯಕ್ಚುಲಿ ಬೇಜಾರಾಗ್ಬಿಟ್ಟಿತ್ತು ತುಂಬ. ಇದೇನಪ್ಪ ಈ ಥರ ಆಗೋಯಿತು ಸಡನ್ನಾಗಿ. ಅವರು ಬಸ್ಸು ನಮಗೆ ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ರೆಡ್ ಬಸ್ಸಲ್ಲಿ ನಾವು ಬುಕ್ ಮಾಡಿದ್ದು, ಅವ್ರು ಇನ್ಫಾರ್ಮು ಮಾಡಿಲ್ಲ, ಏನಿಲ್ಲ. ಇನ್ನೇನು ನಾವು ಹೊರಡಬೇಕು, ಯಾವ ಸ್ಟೇಷನಲ್ಲಿ ನಾವು ನಿಂತ್ಕೊಬೇಕು ಮೆಜೆಸ್ಟಿಕಲ್ಲಿ ಅಂತ ಕೇಳೋಕ್ಕೂ ಮಾಡಿದಾಗ ನಾವು ಆವಾಗ ಅವ್ರು ಹೇಳಿದ್ರು ಸೊ ಇಲ್ಲ ಇದು ಕ್ಯಾನ್ಸಲ್ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ರೀಫಂಡು ಆಯಿತು ಅದು. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗಿ ಹೋಗ್ತಾಯಿದ್ವಿ. ಮತ್ತು ಇವರು ಸ್ಲೀಪರ್ ಕೋಚ್ ಬಸ್ಸಲ್ಲಿ ಕ್ಲಾಸ್ ತೊಗೊಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಅವರು ಇಲ್ಲೇ ಕ್ಲಾಸ್ ತೊಗೊತಾ ಇದ್ದಾರೆ. ಈ ರೀತಿಯಾಗಿ ನಮ್ಮದು ಪರದಾಟ ಆಯಿತು. ಸೊ ತುಂಬ ಬೇಜಾರಾಯಿತು. ನೀವು ಏನಾರ ಈ ಥರ ಬಸ್ಸನ್ನು ಬುಕ್ ಮಾಡಿ
ಈ ಥರ ಕ್ಯಾನ್ಸಲ್ ಆದರೆ ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿ. ಅವರು ಮತ್ತೆ ಬೇರೆದು ಅವರು ಮಾಡ್ಕೊಡಲ್ವಂತೆ, ಬೇರೆ ಬಸ್ಸು ಮತ್ತು ಆ ಥರ ಏನು ಅರೇಂಜ್ಮೆಂಟ್ ಏನೋ ಅವ್ರ ಕಡೆ ಇಲ್ವಂತೆ. ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಅಷ್ಟೇ, ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಹೆಂಗೋ ಟ್ರೈನ್ ಸಿಕ್ತಲ್ಲ, ಸ್ವಲ್ಪ ಖುಷಿ ಆಯಿತು. ನಮಗೆ ಫ್ಲೈಟ್ ಇದ್ದಿದ್ದು 11:15 ಆ್ಯಕ್ಚುಲಿ. ಸೊ ಈಗ ನೋಡ್ತಾ ಇದ್ದೀರಾ 7:52 ಆಗಿತ್ತು ಟೈಮು. ನಮ್ಗೆ ಫ್ಲೈಟ್ ಇದ್ದಿದ್ದು ಲೇಟ್ ಇರೋದ್ರಿಂದ ಏನೋ ಪರವಾಗಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವೇ ನೋಡ್ತಾ ಇದ್ದೀರಾ, ಚೆನ್ನೈ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ. ಈಗ ತುಂಬ ದೊಡ್ಡದಾಗಿದೆ ಮತ್ತು ತುಂಬ ಜನ ಇದ್ರು ಆ್ಯಕ್ಚುಲಿ. ಅಲ್ಲಿ ಹೊರಗಡೆನೂ ಹೊರಗಡೆ ಏನು ಮಳೆ ಆ ಥರ ಏನಿಲ್ಲ, ಸುಮ್ಮನೆ ತುಂತುರು ಹನಿ ಥರ ಬೀಳ್ತಾ ಇತ್ತು. ಬಟ್ ಅಲ್ಲಿ ಬಿಸಿ ಜಾಸ್ತಿ, ಅಬೆ ಇರ್ತಾ ಇತ್ತು. ಹಾಗೆ ನೀವು ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಮೆಟ್ರೋ ಇದೆ. ನಾವು ಕ್ಯಾಬು ಮತ್ತು ಅದ್ರ ಟ್ಯಾಕ್ಸಿ ಇಂಥ ಈ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಬಿಟ್ವಿ. ಯಾಕಂದರೆ ನೀಟಾಗಿ ಏರ್ಪೋರ್ಟ್ ಒಳಗಡೆ ಕನೆಕ್ಷನ್ ಇದೆ. ಇದು ಆರಾಮಾಗಿ ಮೆಟ್ರೋದಲ್ಲಿ ಹೋದರೆ ಒಳಗಡೆ ಬಿಡುತ್ತೆ ಅಂತ ನಮಗೆ ಗೊತ್ತಾಯಿತು. ನಮಗಂದ್ರೆ ಅಲ್ಲಿ ಟ್ಯಾಕ್ಸಿ ಇರೋರೆಲ್ಲ ಕೇಳ್ತಾಯಿದ್ರು, ಇಲ್ಲ ಬನ್ನಿ ಬನ್ನಿ ನಾವೇ ಬಿಡ್ತೀವಿ, ಅಲ್ಲಿ ಮೆಟ್ರೋ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಾವು ಗೂಗಲಲ್ಲಿ ಚೆಕ್ ಮಾಡಿದಾಗ ಸೊ ಅಲ್ಲೇ ಮೆಟ್ರೋ ಇದೆ, ಏನಕ್ಕೆ ಇದು ಮಾಡಬಾರ್ದು ಅಂತ ಮೆಟ್ರೋಗೆ ಹೋದ್ವಿ. ಟ್ರೈನಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬರಿದ್ರು, ಆ ಅಂಕಲ್ ಹೇಳ್ತಾಯಿದ್ರು, ಇಲ್ಲಿ ಆರಾಮಾಗಿ ನೀವು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಟ್ರೈನ್ ಅಟ್ಯಾಚ್ ಇದೆ, ಮೆಟ್ರೋ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದು ನಮ್ಮ ಮೆಟ್ರೋ ಥರ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಥರ ಕ್ಲೋಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಡೆಲ್ಲಿಯಲ್ಲೂ ಇದೇ ಥರ ಇರೋದು. ಹೌದು, ಅಲ್ಲಿ ಹೋಗ್ತೈತೆ ನೋಡಿ ಯಾವುದೊಂದು ಹಿಂದೆ ಹಿಂದೆ ನಮ್ಮಿಂದ ನಾನು ಹೋಗ್ತಾ ಇದ್ದೆ. ಇನ್ನೊಂದೇ ಟ್ರೈನು. ವಾ ಫಸ್ಟ್ ಬೆಳಗ್ಗೆ ಡಿಲೇ ಆಯಿತು, ಆಮೇಲೆ ನೈಟ್ ಡಿಲೇ ಆಗಿದೆ. ಸರಿ, ಬಸ್ಸೆಲ್ಲ ಕ್ಯಾನ್ಸಲ್ ಆಗಿ ಮತ್ತು ಹೆಂಗೋ ಟ್ರೈನಲ್ಲಿ ಬಂದ್ರಪ್ಪ ಅಂತ ಅಂದ್ಕೊಂಡು ಸ್ವಲ್ಪ ಸಮಾಧಾನದಿಂದ ಇರೋ ಹಾಗೆ ಏನಾಯಿತು, ಈ ಸೈಕ್ಲೋನಿಂದ, ಚೆನ್ನೈ ಸೈಕ್ಲೋನಿಂದ ನಮ್ಮ ಫ್ಲೈಟೇ ಕ್ಯಾನ್ಸಲ್ ಆಗೋಯಿತು. ಯಾವತ್ತೂ ಈ ರೀತಿ ಆಗಿಲ್ವಂತೆ, ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಸೊ ನಾವು ಆಲ್ರೆಡಿ ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಇದ್ವಿ, ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು ಮೆಸೇಜು ಬಂತು ನಮಗೆ ಮತ್ತು ಅನೌನ್ಸು ಮಾಡ್ತಾಯಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಏರ್ಪೋರ್ಟಲ್ಲೇ ಉಳ್ಕೊಂಡ್ವಿ. ಏರ್ಪೋರ್ಟಲ್ಲೇ ಆ್ಯಕ್ಚುಲಿ ರೂಮ್ಸ್ ಅವೈಲಬಿಲಿಟಿ ಇದೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋ ಹತ್ರ ಹೆಂಗೋ ಮಗು ಇತ್ತು ಬೇರೆ ಅಲ್ವಾ, ಸೊ ಚಿಕ್ಕ ಮಗು ಆಗಿರೋದ್ರಿಂದ ಅಲ್ಲೇ ಉಳ್ಕೊಂಡ್ವಿ. ಅವತ್ತಿನ ದಿನ 11:15 ಫ್ಲೈಟು, ಮಾರನೇ ದಿನ 8 ಗಂಟೆಗೆ ಫ್ಲೈಟು ಅಂತ ಇದು ಮಾಡಿದ್ರು. ಸೊ ಅದು ಬೇಜಾರಾಗಿರೋದ್ರಿಂದ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾನು, ಮತ್ತು ಮಾಡಿಕೊಂಡು ಇಲ್ಲ. ಈಗ ಅವತ್ತಿನ ಬೆಳಗ್ಗೆ ಒಂದಿನ ಬಿಟ್ಟು ನಾವು ಹೋಗಿ ಚೆನ್ನೈಯಲ್ಲಿ ಒಂದಿನ ಇದ್ವಿ. ಅವತ್ತು ನೈಟು ಈಗ ಹೋಗ್ತಾ ಇದ್ದೀವಿ. ಈಗ ನಾವು ಫ್ಲೈಟ್ ಚೆಕ್ ಇನ್ ಆಗೋಕ್ಕೆ. ಆ್ಯಕ್ಚುಲಿ ಚೆನ್ನೈ ಏರ್ಪೋರ್ಟು ಅಷ್ಟೇ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಡಿಸೈನ್ ನೋಡ್ತಾ ಇದ್ದೀರಿ ಈಗ, ಟೆಂಪಲ್ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ಅಲ್ಲಿ ಆ್ಯಕ್ಚುಲಿ ದೇವಸ್ಥಾನಗಳು ತುಂಬ ಇದೆಯಲ್ಲ ಚೆನ್ನೈಯಲ್ಲಿ. ಸೊ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏರ್ಪೋರ್ಟ್ ತುಂಬ ಚೆನ್ನಾಗಿತ್ತು. ಅಂತೂ ಇಂತೂ ಇವಾಗಾದರೂ ಬಂದ್ರಲ್ಲಪ್ಪ ಅಂತ ಖುಷಿ ಆಯಿತು. ಒಂದಿನ ಲೇಟ್ ಆಯಿತು ಅಂತಲೂ ಬೇಜಾರಾಯಿತು. ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ನಾವು ಹೋಗೋ ಪ್ಲೇಸಲ್ಲಿ ಆಲ್ರೆಡಿ ಬುಕ್ ಮಾಡಿಟ್ಬಿಟ್ಟಿದ್ರಂತೆ ಇವ್ರು, ನಮ್ಮ ಯಜಮಾನ್ರು ರೂಮ್ಸ್ನೆಲ್ಲ ಬುಕ್ ಮಾಡಿಟ್ಬಿಟ್ಟಿದ್ರಂತೆ. ಸೊ ಅದಕ್ಕೋಸ್ಕರ ಒಳಗಡೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಹೋಗ್ತಾ ಇರೋಂಥ ಪ್ಲೇಸಲ್ಲಿ 3 ಗಂಟೆಗಂತೆ ಚೆಕ್ ಇನ್ ಇರೋದು. ಸೊ ಅದಕ್ಕೋಸ್ಕರ ಮತ್ತೆ ನಾವು ಹೋಗಿ ಬೆಳಗ್ಗೆ ಸೇರ್ತೀವಲ್ವ, ಬೆಳಗ್ಗೆ ಒಂದು 2 ಗಂಟೆ ಅಥವಾ 1 ಗಂಟೆಗೆ ಸೇರಿದ್ರೆ ಮಗು ಬೇರೆ ಇರುತ್ತೆ, ಎಲ್ಲಂದ್ರಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಮೊದಲೇ ಒಂದಿನ ಎಕ್ಸ್ಟ್ರಾ ಬುಕ್ ಮಾಡಿದ್ರು ಪರವಾಗಿಲ್ಲ, ನಾವು ಹೋಗಿದ ತಕ್ಷಣ ನಮಗೆ ರೂಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ರೂಮ್ ಬುಕ್ ಮಾಡಿಬಿಟ್ಟಿದ್ರು. ಸೊ ನೋಡ್ತಾ ಇದ್ದೀರಾ ಈಗ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ರೀತಿಯಾಗಿದೆ. ತುಂಬ ಕಡಿಮೆ ಜನ ಇದ್ರು ಆ್ಯಕ್ಚುಲಿ. ಮೊನ್ನೆ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿ, ನೆನ್ನೆ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು ರೂಮ್ಸ್ ಅವೈಲಬಿಲಿಟಿ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಜನ ತುಂಬೋಗ್ಬಿಟ್ಟಿದ್ರು. ಇಂಟರ್ನ್ಯಾಷನಲ್ ಟ್ರಿಪ್ಪು ಸ್ವಲ್ಪ ಕಡಿಮೆ ಜನನೇ ಇದ್ರು ಆ್ಯಕ್ಚುಲಿ ಆಗಿ. ಸೊ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಿಂತ ಏನು ಲಕ್ಸುರಿ ಆಗಿಲ್ಲ, ಅಷ್ಟೊಂದು ಲಕ್ಸುರಿ ಆಗಿಲ್ಲ. ಸೊ ಪರವಾಗಿಲ್ಲ, ಇರೋದ್ರಲ್ಲಿ ಚೆನ್ನಾಗೇ ಇತ್ತು ಇದನ್ನು. ಸೊ ಇವಾಗಾದರೂ ಹೋಗ್ತಾ ಇದ್ದೀವಿ ಅಂತ ಖುಷಿ ಆಗ್ತಾಯಿತ್ತು. ಮೊನ್ನೆ ಎಲ್ಲ ನಮ್ಮ ಮುಖಗಳು ನಾವೇ ನೋಡ್ಕೊಳಕ್ಕಾಗ್ತಾ ಇರಲ್ಲ, ಹಾಗಾಗ್ಬಿಡ್ತು. ಟ್ರಿಪ್ಪು ಅಂತ ಬಂದು ಇಲ್ಲಿ ಕುತ್ಕೊಳೋ ಥರ ಆಯಿತು ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಸೊ ಅವ್ರನ್ನ ಕೇಳಿದಾಗಿಲ್ಲ, ಇದೇ ಫಸ್ಟ್ ಆ್ಯಕ್ಚುಲಿ ಈ ಥರ ಡಿಲೇ ಆಗಿರೋದು ಸೈಕ್ಲೋನ್ ಇರೋದ್ರಿಂದ, ಯಾವತ್ತೂ ಆಗಿಲ್ಲ ಅಂತ ಹೇಳಿದ್ರು. ಏನೋ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ. ಸೊ ಈಗ ಫೈನಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಟೈಮ್ 6:48 ಆಗಿದೆ. ಸೊ ನೀವೇ ನೋಡ್ತಾ ಇದ್ದೀರಾ.
ಈಗ ಫ್ಲೈಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದ, ತುಂಬ ಖುಷಿಯಿಂದ. ಸೊ ಹೆಂಗಿರುತ್ತೆ ಏನು ಖುಷಿಯಿಂದ ಹೋಗ್ತಾ ಇದ್ದ. ಸೊ ಅದೇ ಅಲ್ವಾ ಮೇಯ್ನ್ ಬೇಕಾಗಿರೋದು. ಸೊ ಅವ್ನಿಗೇನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋಗ್ಬೇಕು ಅಂತಂದ್ರೆ ನಾನು ಮನೆಯಿಂದನೇ ಡ್ರೈ ಫ್ರೂಟ್ಸು ತೊಗೊಂಡೋಗಿದ್ದೆ. ಕೊಟ್ಟಾಗ ಸ್ವಲ್ಪ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ಅವ್ನು ಹಿಡಿಯೋದೇ ಕಷ್ಟ ಆಗ್ತಾಯಿತ್ತು, ಅಲ್ಲಿ ಇಲ್ಲಿ ಓಡಾಡೋದು ಆ ಥರ ಮಾಡ್ತಾಯಿದ್ದ. ಸೊ ನೋಡಿ ಈಗ ಫೈನಲಿ ನಾವು ಫ್ಲೈಟ್ ಹತ್ತಿದ್ವಿ. ಸೊ ನೋಡ್ತಾ ಇದ್ದೀರಾ ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು. ಈಗ ಟೈಮ್ ನೋಡಿ 7:50 ಆಗಿದೆ. 7:50 8 o'clockಗೆ ನಮ್ಮ ಫ್ಲೈಟ್ ಇದ್ದಿದ್ದು. ಸೊ ಫ್ಲೈಟ್ ಹತ್ತಿ ಕುತ್ಕೊಂಡಿದ್ದೀವಿ. ಸೊ ಇವತ್ತು ಏನು ಸೈಕ್ಲೋನ್ ಆ ಥರ ಏನು ಇರದೇ ಇರಲಪ್ಪ, ಆರಾಮಾಗಿ ಹೋಗಿ ಲ್ಯಾಂಡ್ ಆಗಲಪ್ಪ ಅಂತ ನಾವು ಮನಸ್ಸಲ್ಲಿ ಅಂದ್ಕೊತಾ ಇದ್ವಿ. ನನ್ನ ಮಗ ಅಲ್ಲಿರೋಂತಹ ಇವನ್ನೆಲ್ಲ ಎತ್ಕೊಂಡು ಬುಕ್ಸ್ನೆಲ್ಲ ಎತ್ಕೊಂಡು ನೋಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದ. ತುಂಬ ಎಂಜಾಯ್ ಮಾಡ್ತಾ. ಆ್ಯಕ್ಚುಲಿ ಫ್ಲೈಟು ಮೂವ್ ಆಗೋದ್ರಿಂದ ಹಿಡಿದು ಅದು ಲ್ಯಾಂಡ್ ಆಗೋವರೆಗೂ ನಿದ್ದೆ ಮಾಡ್ದಿರ ಎದ್ದಿದ್ದ, ಖುಷಿಯಾಗಿ ನೋಡಿಕೊಂಡು ಆಟ ಆಡಿಕೊಂಡು. ಸೊ ಅವ್ನಿಗೇನಾದರೂ ತಿನ್ಸೋಕ್ಕೆ ಅಂದ್ಬಿಟ್ಟು ನಾವು ವೆಜ್ಜು ಇದು ತೊಗೊಂಡ್ರೆ ಮ್ಯಾಗಿ ನೂಡಲ್ಸ್ ತೊಗೊಂಡ್ವಿ. ಅದು ಏನು ಅಷ್ಟಕ್ಕಷ್ಟೇ, ಬಟ್ ಇನ್ನೇನಾದರೂ ತಿನ್ನಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅದು ತಿಂದ. ಸೊ ಹೊರಗಡೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಕಾಣ್ತಾ ಇದೆ. ಈಗ ನೋಡಿ ನನ್ನ ವಾಚಲ್ಲಿ 11:09 ಇದೆ, ನಮ್ಮ ಯಜಮಾನ್ರ ವಾಚಲ್ಲಿ 12:40 ತೋರಿಸ್ತಾ ಇದೆ. ಅಷ್ಟು ಬೇಗ ಟೈಮ್ ಡಿಫ್ರೆನ್ಸ್ ಆಯಿತು. ಏನಕ್ಕೆ ಅಂದರೆ ನಾವು ಹೋಗ್ತಾ ಇರೋಂಥ ಪ್ಲೇಸು ಮತ್ತು ಇದಕ್ಕೆ ಡಿಫ್ರೆನ್ಸ್ 1.5 hour ಅಥವಾ 1 hour ಏನೋ ಗ್ಯಾಪ್ ಇದೆ. ಸೊ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಥೈಲ್ಯಾಂಡ್ಗೆ. ಈಗ ನೋಡ್ತಾ ಇದ್ದೀರಾ ಥೈಲ್ಯಾಂಡ್ ಏರ್ಪೋರ್ಟ್ ಇದು. ಸೊ ಹೋಗೋಗಿ ಇಲ್ಲಿ ಏನೂ ಇಲ್ಲಪ್ಪ, ಇಷ್ಟು ಚಿಕ್ಕದಾಗಿದೆ ಅಂತ ಅನಿಸುತ್ತೆ ನಮಗೆ. ಒಳಗಡೆ ಹೋಗ್ತಾ 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 ಇದು ಅಷ್ಟೇ ತುಂಬ ದೊಡ್ಡದಾಗಿದೆ. ಸೊ ನಮ್ಮ ಭಾಷೆಗಳು ಮತ್ತು ಒಂದೊಂದೇ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಬರೆದಿರೋಂತಹ ನಾವೆಲ್ಲ ಇಂಗ್ಲೀಷು ಕನ್ನಡ ನೋಡ್ತಾ ಇದ್ವಿ, ಇವಾಗೆಲ್ಲ ಅವರ ತಾಯಿ ಭಾಷೆ ಮತ್ತು ಇಂಗ್ಲೀಷಲ್ಲಿ ನೋಡಬೇಕು. ಸೊ ಅಂತೂ ಇಂತೂ ಬಂದ್ವಿ. ನಿಮಗೆ ಟ್ಯಾಕ್ಸಿ ಅಥವಾ ಕ್ಯಾಬ್ ಬೇಕಾದರೆ ಗ್ರ್ಯಾಬ್ ಅನ್ನೋ ಆ್ಯಪಲ್ಲಿ ಆರಾಮಾಗಿ ನಾವು ಬುಕ್ ಮಾಡ್ಕೊಬೋದು ಇಲ್ಲಿ. Oh, you have signals at midnight 3 traffic signals. Will not have traffic signals beyond 12. Oh, and we don't follow them? Oh, free left? You believe it? It's very fast, right? Okay. ಸೊ ನಾವು ಎಲ್ಲಿ ರೂಮ್ ಬುಕ್ ಮಾಡಿದ್ವೋ ಆ ರೂಮ್ಗೆ ಬಂದ್ವಿ. ಸೊ ಬಂದು ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಚೆಕ್-ಇನ್ ಎಲ್ಲ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ಅವ್ರು ಬಂದು ಲಗೇಜ್ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮದು. ಸೊ ಈ ರೂಮ್ನ ನಾವು 4 ದಿನಗಳ ಕಾಲ ಮಾಡಿದ್ದು, ಅಂದರೆ 5 ದಿನ ಅಂತ ಅಂದ್ಕೊಳ್ಳಿ, ಒಂದಿನ ಎಕ್ಸ್ಟ್ರಾ ಮಾಡಿದ್ವಿ. 5 ದಿನಗಳ ಕಾಲ ಮಾಡಿದ್ದು. ಸೊ ಅವ್ರಿಗೆ ಹೇಳಿದ್ವಿ ಫ್ಲೈಟ್ ಡಿಲೇ ಆಯಿತು ಅಂತ ಹೇಳಿದಕ್ಕೆ ಪಾಪ ಅವರು ಪರವಾಗಿಲ್ಲ ಆಯಿತು, 1ನೇ ತಾರೀಕಿಂದ ಕೌಂಟ್ ಮಾಡ್ಕೊತೀವಿ. ಸೊ 5 ದಿನಗಳ ಕಾಲ ಈ ರೂಮಲ್ಲಿ ನಾವು ಇದ್ವಿ. ಸೊ ರೂಮು ಹಿಂಗೆ ನೋಡೋಕ್ಕೆ ಚಿಕ್ಕದಾಗಿ ಕಾಣುತ್ತೆ, ಒಳಗಡೆ ಏನಪ್ಪ ಇಷ್ಟು ಚಿಕ್ಕದಾಗಿದೆ ಅನಿಸುತ್ತೆ. ಸೊ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ಮೇಲೆ ಸ್ವಿಮ್ಮಿಂಗ್ ಪೂಲು ಮತ್ತು ಇದೆಲ್ಲ ಇದೆ, ತುಂಬ ದೊಡ್ಡ ಬಿಲ್ಡಿಂಗ್ ಆ್ಯಕ್ಚುಲಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ರೂಮ್, ಥೈಲ್ಯಾಂಡ್ನ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನೋಡ್ತಾ ಇದ್ದೀರಾ, ಈಗ ಥೈಲ್ಯಾಂಡ್ನ ರೂಮ್ ತೋರಿಸ್ತಾ ಇದ್ದೀನಿ ನಾನು. ಸೊ ಬೆಡ್ಡು ಇದೆ, TV ಮತ್ತು ಬಾಲ್ಕನಿ ಕೂಡ ಇದೆ. ಹಾಗೆ ಇಲ್ಲಿ ಲಾಕರ್ ಒಂದು ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಲಾಕರ್ ಒಂದು ನಮ್ಗೆ ಬೆಲೆ ಬಾಳುವಂಥ ವಸ್ತುಗಳನ್ನ ಏನಾದರೂ ಇಟ್ಕೊಳ್ಳಿ ಅಂತ ಲಾಕರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೈಕ್ರೋ ಓವೆನ್ ಕೊಟ್ಟಿದ್ದಾರೆ. ಸೊ ಏನಾದರೂ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಅದಕ್ಕೆ ಇದಕ್ಕೆ ಓವೆನ್ ಇಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಎಲ್ಲ ರೂಮಲ್ಲೂ ಇದ್ದೇ ಇರುತ್ತೆ. ಹಾಗೆ ಫ್ರಿಜ್ಜು, ತುಂಬ ಬಿಸಿಲಿದೆ ಇಲ್ಲಿ, ಸೊ ಅದಕ್ಕೋಸ್ಕರ ಫ್ರಿಜ್ ಕೊಟ್ಟಿದ್ದಾರೆ. ಮತ್ತು ನಾವು ಎಷ್ಟು ದಿನ ಇಡ್ತೀರೋ ಅಷ್ಟು ಬಾಟಲ್ಸ್ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ಸ್ ಕೊಟ್ಟಿದ್ದಾರೆ. ಸೊ ಇಬ್ಬರಿಗೆ ಅಂತ ಅಂದ್ಬಿಟ್ಟು. ಸೊ ರೂಮ್ ಏನೋ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ವಾರ್ಡ್ರೂಬು, ನೀವೇನಾದರೂ ಇಟ್ಕೋಬೇಕಾದ್ರೆ ವಾರ್ಡ್ರೂಬ್ ಇದೆ. ಸೊ ಇಲ್ಲೊಂಥರ ಈ ರೀತಿಯಾಗಿ ರ್ಯಾಕ್ ಥರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಏನಕ್ಕಾದರೂ ಸೊ ಈ ರೀತಿಯಾಗಿದೆ. ಸೊ ಈ ರೀತಿಯಾಗಿದೆ. ಇದನ್ನು ನಾನು ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಮಾಡೋಕ್ಕಾಗಿಲ್ಲ, ನಿದ್ದೆ ಬರ್ತಾಯಿತ್ತು, ಮಲ್ಕೊಂಬಿಟ್ವಿ. ಸೊ ನೋಡಿ ನಮ್ಮ ಇಬ್ಬರು ಮಕ್ಕಳು ಮಲಗಿದ್ದಾರೆ. ರಾತ್ರಿ ಬಾಲ್ಕನಿನೂ ನೀಟಾಗಿ ಕಾಣ್ತಾ ಇರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಈ ವಿಡಿಯೋನ ಮಾಡ್ತಾಯಿದ್ದೀನಿ.
ಇಲ್ಲಂತೂ ಬೇಗ ಬೆಳಗ್ಗೆ ಆಗೋಗುತ್ತೆ, ಮತ್ತು ಬಿಸಿಲು ಒಂದು 8:30 9 ಗಂಟೆಗೆಲ್ಲ ಸುಡೋ ಬಿಸಿಲು ಥರ ಇರುತ್ತೆ. ಸೊ ಲೇಟಾಗಿ ಮಾರ್ನಿಂಗ್ ಸ್ಟಾರ್ಟ್ ಆಗೋಲ್ಲ, ಬೇಗ ಎದ್ದು ಬೇಗ ಆಗೋಗ್ಬಿಡೋದು. ಇದೇನಪ್ಪ ಇಷ್ಟು ಬೇಗ ಟೈಮ್ ಆಗೋಯ್ತು ಅನ್ನೋ ಥರ ಫೀಲಿಂಗ್ ನಮಗೆ ಬರೋದು. ಸೊ ನಮ್ಮ ಇಂಡಿಯಾ ಮತ್ತು ಥೈಲ್ಯಾಂಡ್ಗೆ 1.5 ಅವರ್ ವ್ಯತ್ಯಾಸ ಇರುತ್ತೆ ಟೈಮಿಂಗ್ಸಲ್ಲಿ. ಸೊ ಈಗ ವಾಶ್ರೂಮ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಸೊ ಒಂದು ಬಾತ್ ಟಬ್ ಇದೆ. ಸೊ ಅಲ್ಲಿ ಬಿಸಿನೀರು ನಮ್ಗೆ ಯಾವ ಥರ ಬೇಕಾದರೂ, ಬಿಸಿನೀರು ನಮಗೆ ಲೈಟಾಗಿ ಬೇಕಾ ಅಥವಾ ಸ್ವಲ್ಪ ಜಾಸ್ತಿ ಬೇಕಾ ಆ ಥರ ಮಾಡ್ಕೊಬೋದು. ಸೊ ವಾಶ್ರೂಮ್ ಈ ರೀತಿಯಾಗಿದೆ. ನನ್ನ ಮಗ ಅಂತೂ ಈ ಬಾತ್ ಟಬಲ್ಲಿ ತುಂಬ ದಿನ ಬೆಳಗ್ಗೆ ಇದ್ದರೆ ಸ್ನಾನ ಮಾಡಬೇಕು, ಇದರಲ್ಲಿ ಖುಷಿಯಾಗಿ ಆಟ ಆಡ್ಕೊಂಡು ಇದ್ದ. ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ನಾನು ಮೇಲೆ ಹೋದಾಗ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನೋಡಿ, ನಮ್ಮ ರೂಮಿಗೆ ಬರೋ ದಾರಿ ಈ ರೀತಿಯಾಗಿದೆ. ನಮ್ಮ ರೂಮ್ ನಂಬರ್ ಇದು ಬೇರೆಯವ್ರ ರೂಮ್ ನಂಬರು, ಪಕ್ಕದ ರೂಮ್ ನಂಬರು. ಸೊ ನಮ್ಮ ರೂಮ್ ನಂಬರ್ 811. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಲಿಫ್ಟು ಇದೆ. ಸೊ ನಾವು ನಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನನ್ನ ಮಗ ಎದ್ದ, ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಾ ನಡ್ಕೊಂಡೆ ಮೇಲೆ ಹೋಗೋಣ ನಾವು ಅಂತಂದ್ಬಿಟ್ಟು. ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಏರಿಯಾ, ಆ ಏರಿಯಾಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರೋ ಬಂದರು, ಶಾಕಾಗಿ ನಿಂತ್ಕೊಂಡ್ಬಿಟ್ಟ ಅವನು. ಸೊ ನೋಡಿ, ಇಲ್ಲಿ ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಗಿಡ ಬೆಳೆಸ್ಕೊಂಡಿರ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ಲು ಬ್ಯಾಂಕಾಕ್ ಸಿಟಿನ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನಿಮಗೆ ತೋರಿಸ್ತೀನಿ ವ್ಯೂ ನೋಡಿ. ಇಲ್ಲೊಂಥರ ಗಾರ್ಡನ್ ಥರ ಮಾಡಿದ್ದಾರೆ. ಅಲ್ಲಿ ಮೇಲೆ ಹೋದರೆ ಸ್ವಲ್ಪ ಉಯ್ಯಾಲೆ ಮತ್ತು ಕುತ್ಕೊಳಕ್ಕೆ ಸಿಟ್ಟಿಂಗ್ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್, ಅದು ತುಂಬ ಇಷ್ಟ ಆಯ್ತು ನನಗೆ. ನೋಡಿ, ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ಲು ಬ್ಯಾಂಕಾಕ್ ಸಿಟಿನ ನೀವು ಆರಾಮಾಗಿ ನೋಡ್ಬೋದು. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಬ್ಯಾಂಕಾಕಲ್ಲಿದೆ, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಆ್ಯಕ್ಚುಲಿ. ನಾವು ಈ ರೂಮ್ನ ಎಲ್ಲ ನಮ್ಮ ಯಜಮಾನರು ಹಗೋದ ಮತ್ತು bookings.com ರೂಮ್ನ ಬುಕ್ ಮಾಡಿಕೊಂಡು ಹೋಗಿದ್ದು. ಸೊ ನೋಡ್ತಾ ಇದ್ದೀರಾ, ಇದು ಮೇಲೆ ಸ್ವಿಮ್ಮಿಂಗ್ ಪೂಲ್ ಈ ರೀತಿಯಾಗಿದೆ. ಸೊ ಸಂಜೆ ಯಾವಾಗಲಾದರೂ ಬರೋಣ ಅಂತ ಅಂದ್ಬಿಟ್ಟು, ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ತಿನ್ನಬೇಕಲ್ವ, ಹೋಗೋಣ ಈಗ ನೋಡ್ಕೊಂಬರ್ತೀವಿ ಅಷ್ಟೇ, ಆಮೇಲೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ಈಗ ನನ್ನ ಮಗನ ಸ್ವಲ್ಪ ಬಾತ್ ಟಬ್ಬಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಸಂಜೆ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ತಾ ಇದ್ದಾರೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಬ್ಯಾಂಕಾಕಲ್ಲಿದೆ ಅಂತಂದರೆ, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಮತ್ತು ರೋಡ್ಸು ಅಷ್ಟೇ ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲೇ ಜಿಮ್ ಏರಿಯಾನೂ ಇತ್ತು, ಬೇಕಾದವರು ಜಿಮ್ಮು ಮಾಡ್ಬೋದು. ನಾವು ಹೋಗಿರೋದೇ ಅಲ್ಲಿ ಸ್ವಲ್ಪ ಪ್ಲೇಸಸ್ನೆಲ್ಲ ನೋಡೋಕ್ಕೆ, ಜಿಮ್ ಏನು ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ವಿ ನಾವು. ಸೊ ಮತ್ತು ಸ್ವಿಮ್ಮಿಂಗ್ ಪೂಲಿಂದ ಬಂದು ಇಲ್ಲೇ ನಾವು ಬೇಕಾದ್ರೆ ಸ್ನಾನ ಮಾಡ್ಕೊಬಹುದು, ಶವರ್ ಇದೆ ಅಲ್ಲೇ. ಈಗ ನಡಿ ಪಪ್ಪ ಸ್ವಲ್ಪ ಹೊತ್ತು ಉಯ್ಯಲೆಲ್ಲ ಆಡ್ತೀನಿ ಅಂತ ಅಂದ್ಬಿಟ್ಟು ಆಡ್ತಾ ಇದ್ದ. ಸರಿ ಹೋಗಿ ನಿಮ್ಮ ಪಪ್ಪನ ಕರ್ಕೊಂಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ಇಲ್ಲಾಂದ್ರೆ ಅವ್ನು ಬರ್ತಾನೆ ಇರಲಿಲ್ಲ ಕೆಳಗಡೆ, ಇಲ್ಲೇ ಇರ್ತೀನಿ ಅಂತ. ಸೊ ನೋಡಿ, ಇದು ನಾನು ವಿಡಿಯೋ ಮಾಡ್ತಾ ಇರೋದೊಂದು 8 o'clock ಅನಿಸುತ್ತೆ, 7:30 8 o'clock ಇಷ್ಟು ಬಿಸಿಲಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಬಿಸಿಲಿದೆ. ಸೊ ತುಂಬ ಚೆನ್ನಾಗಿ ಇಷ್ಟ ಆಯಿತು ಈ ವ್ಯೂನೆಲ್ಲ ನೋಡ್ಬಿಟ್ಟು, ಖುಷಿ ಆಯಿತು ಆ್ಯಕ್ಚುಲಿ. ಸೊ ಅಲ್ಲಿ ನೋಡಿ ಒಂಥರ ಯಾವ ಶೇಪಲ್ಲೆಲ್ಲ ಕಟ್ಟಿದ್ದಾರೆ ಬಿಲ್ಡಿಂಗ್ಸ್ನ. ಇಲ್ಲಿ ಗಾರ್ಡನಲ್ಲಿ ನೋಡಿ ಎಷ್ಟು ನೀಟಾಗಿ ಮನೆ ಮೇಲೆ ನೀರು ಹಾಕ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತಾರೋ ಅನಿಸುತ್ತೆ. ಆ್ಯಕ್ಚುಲಿ ಡ್ಯಾಮೇಜ್ ಎಲ್ಲ ಆಗುತ್ತಲ್ವಾ ಈಗ ಬಿಲ್ಡಿಂಗ್ಸ್ಗೆ, ಬಟ್ ಎಷ್ಟೊಂದು ಗಿಡ ಇದೆ, ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿದೆ ಆ್ಯಕ್ಚುಲಿ. ಅಷ್ಟು ನೀಟಾಗಿ ಇಲ್ಲೆಲ್ಲ ಮೇಂಟೈನ್ ಮಾಡಿರಲಿಲ್ಲ, ಇನ್ನೂ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು. ಬಟ್ ಎಲ್ಲ ಇಷ್ಟು ಬಿಸಿಲಿದ್ರು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಖುಷಿ. ಯಾವುದೂ ಒಣಗಿಲ್ಲ, ಏನೂ ಇಲ್ಲ, ಎಲ್ಲ ಎಷ್ಟು ಚೆನ್ನಾಗಿದೆ.
ಇರಾಗ್ಲು ಅಂತ ಅನಿಸ್ತು. ಸೊ ಅದಾದಮೇಲೆ ನೋಡಿ ಆಚೆ ನೋಡ್ತಾ ಇದ್ದೀರಿ, ನಮ್ಮ ರೂಮಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೇ ಲಾಂಡ್ರಿ ಎಲ್ಲ ಇದೆ. ನಿಮ್ಮ ಬಟ್ಟೆ ಏನಾದ್ರು ವಾಶ್ ಮಾಡ್ಕೊಬೇಕಂದ್ರೆ ಮಾಡ್ಕೊಬೋದು. ಹಾಗೆ ಇಲ್ಲೂ ಅಷ್ಟೇ, ನಿಮಗೆ ನೀರೇನಾದರೂ ಬೇಕು ಅಂದರೆ ಇಲ್ಲೇ ತೊಗೊಬಹುದು. ಹಾಗೆ ನಮ್ಮ ರೂಮಲ್ಲೇ ಹೋಟ್ಲು ಕೂಡ ಇದೆ, ಬಟ್ ಅಲ್ಲಿ ಹೋಗಿ ವಿಚಾರಿಸ್ವಿ ನಾವು. ಬರೀ ನಾನ್ ವೆಜ್ಜೇ ಇರೋದು, ವೆಜ್ ಒಂಚೂರು ಇಲ್ಲ. ವೆಜ್ ಅಂದರೆ ವೆಜ್ ಯಾವುದು ಅಂತ ಕೇಳ್ತಾರೆ, ಆ ರೀತಿಯಾಗಿದೆ. ಎಲ್ಲ ನಾನ್ ವೆಜ್ದೆ. ಮತ್ತು ಇಲ್ಲೇ ನಮ್ಗೆ ಏನು ಬೇಕಾದ್ರೂ ತೊಗೊಳೋಂಥ ಇದು ಇದೆ, ಜ್ಯೂಸು ಮತ್ತು ಏನಾದರೂ ಬೇರೆ ಕೂಲ್ ಡ್ರಿಂಕ್ಸು, ಬಿಸ್ಕೆಟ್ಸು, ಲೇಸು, ಚಿಪ್ಸು ಅದೆಲ್ಲ ತೊಗೊಳೋಕ್ಕೆ ಬ್ರೆಡ್ಡು ಎಲ್ಲ ನೋಡಿ ಇಲ್ಲಿ ಶಾಪಲ್ಲಿ ಸಿಗುತ್ತೆ. ಸೊ ಬೇಕಾದವ್ರು ಅಲ್ಲೂ ತೊಗೊಬೋದು. 7-Elevenಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಇಲ್ಲೂ ವಿಚಾರಿಸೋಣ ಏನಾದರೂ ವೆಜ್ ಇದೆಯಾ ಅಂತ ಹೋದ್ವಿ. ಯಪ್ಪಗೆ ವೆಜ್ಜು ಅಂತಂದ್ರೆ ಅಂತ ನೋಡ್ತಾ ಇದ್ದಾರೆ. ಸೊ ಅಲ್ಲಿನ ಕಿಚನ್ ಹೇಗಿದೆ ಅಂತ ತೋರಿಸಿ ನೋಡಿ. ಇಲ್ಲೇ ಕುತ್ಕೊಂಡು ನೋಡಿ, ಇಲ್ಲೇ ಊಟ ಮಾಡಬಹುದು. ಸೊ ನಾವು ರೂಮ್ ಮಾಡಿ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ, ತುಂಬ ಜನನೂ ಇದ್ದರು ಆ್ಯಕ್ಚುಲಿ. ಚೆನ್ನಾಗಿತ್ತು ಟೋಟಲ್ ಆಗಿ. ಮೇಲೆ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಎಲ್ಲ ನೀಟಾಗಿ ಚೆನ್ನಾಗಿದೆ. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು, ವೆಜ್ ಏನು ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು 7-Elevenಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ವೆಜ್ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ನೂಕ್ ಅದು ನೋಡೋಣ ಬಾ. ಇದು ಆಟ ಆಡೋದು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ರೆಡಿಯಾಗಿ ಬಂದಿಲ್ಲ, ಒಂದು ಫೋಟೋ ತಕೊಂಡು ಅಲ್ವಾ? ಮತ್ತೆ ಸ್ನೋಕರ್ಸ್, ಸೊ ಎಲ್ಲ ಆಡಕ್ಕೆ ಇಲ್ಲಿ ಅವೈಲಬಿಲಿಟಿ ಇದೆ. ರೂಮ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಒಳಗಡೆ ರೋಡ್ ಚಿಕ್ಕದಾಗಿದೆ, ಸೊ ಅದಕ್ಕೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಸೊ ತೋರಿಸ್ತೀನಿ ಈಗ ನಿಮ್ಗೆ ರೋಡ್ ಎಲ್ಲ ಯಾವ ರೀತಿ ಇದೆ ಅಂತ. ನೋಡ ಬನ್ನಿ. ನಿಮ್ಗೂ ಏನಾದ್ರೂ ಈ ರೂಮ್ ಇಷ್ಟ ಆದ್ರೆ ಆರಾಮಾಗಿ ಬುಕ್ ಮಾಡ್ಕೊಬೋದು. ಮುಂಚೆ ನಾವು ಈಗ ಮೇಂಟೈನ್ ಮಾಡಿ ಕ್ಲೀನ್ ಮಾಡೋದು ಹೇಳು. ಬೇಕಾದ್ರೆ ಇಲ್ಲೇ ಇದೆ. ಲಾಂಡ್ರೀಸ್ ಬೇಕಾದ್ರೆ ಇಲ್ಲೆಲ್ಲ ಸಿಗುತ್ತೆ ನಿಮ್ಗೆ. ಹೆಂಗಿದ್ರು ಅವ್ರ ನೀರ್ ಹೆಂಗೋ ಅನ್ಬಿಟ್ಟು ಹೋಗಿ ತಿಂದು ಎಲ್ಲ ಹೋಗ್ತಿಯಪ್ಪ. ಈ ಕಾರ್ ರೆಂಟಾ ಇದು ಕೇಳಬೇಕಾಗಿತ್ತು. ಸೊ ನೋಡಿ ಇಲ್ಲಿ ಕಾಸಿದೆ, ರೆಂಟ ಏನು ಕೇಳಬೇಕು. ಹಾ ನೋಡಿ ಇಲ್ಲೂ ಇದೆ. ಓ ಇವ್ರು ಅನ್ಸುತ್ತಲ್ಲ ಈ ರೂಮ್ದು ಅದರ ತರ. ಸ್ಮಶಾನ ನೋಡಿ, ಈ ಬ್ಯಾಂಕಾಕ್ ನ ಸ್ಮಶಾನ ಇದು ಈ ರೀತಿಯಾಗಿರುತ್ತೆ. ಅಲ್ಲ ಇದು ಸಿಟಿ ಸೆಂಟ್ರಲ್ಲಿ ಇಲ್ಲಿ ಸ್ಮಶಾನ ಇದೆ ನೋಡಿ, ಇಷ್ಟು ದೊಡ್ಡ ಜಾಗದಲ್ಲಿ. ಸೊ ನೋಡಿ ಅದು ನಮ್ ರೂಮು, ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಬಿಲ್ಡಿಂಗ್ ಮೇಲೆ ಗಿಡ ಇದೆ, ಅದು ರೂಮು. ಸೊ ಅಲ್ಲಿಂದ ವಾಕಬಲ್ ಮಾಡ್ತಾ ಇದೀವಿ. ಸ್ಕೂಲ್ ಈ ರೀತಿಯಾಗಿದೆ. ಸೊ ಸ್ಕೂಲು ಇವತ್ತು ಸೋಮವಾರ ಕ್ಲೋಸ್ ಆಗ್ಬಿಟ್ಟಿದೆ. ನಮ್ ರೂಮಿಂದ ಎಷ್ಟು ದೂರ 7-Eleven ಇದೆಯಲ್ಲ, ಸೊ ಇದ್ರಲ್ಲಿ ಎಲ್ಲಾ ಐಟಮ್ ಸಿಗುತ್ತೆ. ಸೊ ಅದ್ರಲ್ಲಿ ಹೋಗ್ಬಿಟ್ಟು ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ 7-Eleven ಬಂದಿದೀವಿ. ಸೊ ಏನ್ ಬೇಕು ಇಲ್ಲಿ ತಗೊಂಬೋಣ. ನಾವಿಬ್ಬರು ಬ್ಯಾಗಲ್ಲಿ ತಗೋಣ, ಆಮೇಲೆ ತಗೋಣ. ಹಾ ಸರಿ, ಓಕೆ ಓಕೆ. ಮತ್ತೆ ಇಲ್ಲೇ ಕಾಫಿ ಮತ್ತೆ ಈ ರೀತಿಯಾಗಿ ತಗೊಬೋದು. ಕಾಫಿ ಮತ್ತೆ ಜ್ಯೂಸ್ ಎಲ್ಲ ಐಟಮ್ಸ್ ಇದೆ.
ಸೊ 7-Eleven ಅಲ್ಲಿ ಏನ್ ಬೇಕೋ ಸಿಗುತ್ತೆ ನಿಮ್ಗೆ, ಆರಾಮಾಗಿ ತಗೊಂಬೋದು. ನೋಡಿ ಯಾವ್ದು ವೆಜ್ ಇದೆ ಇದ್ರಿ ಪುಟ್ಟ, ವೆಜ್ ಅದನ್ನ ಇದೆ ಇದ್ರಲ್ಲಿ. ನಾನ್ ವೆಜ್ ಇರುತ್ತೆ, ಒಳಗಡೆ ವೆಜ್. ಐಸ್ ಕ್ರೀಮ್ ಅಲ್ಲ ಅದು, ಐಸ್ ಕ್ರೀಮ್ ಅಲ್ಲ ಬಾಚಿ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿ ಕಟ್ಟಿಟ್ಟಿದ್ದಾರೆ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಸೊ ಇದು 16 birds, ಇದು 18 birds ಬೆಳ್ಳುಳ್ಳಿ. ಮಸಾಲ ಐಟಮ್ಸ್ ಎಲ್ಲ ಇದೆ. ಸೊ ಹಳಸಿನಣ್ಣು ಗ್ಯಾರಂಟಿಯಾಗಿ ಎಗ್ಗಿರೋದಿಲ್ಲ, ಬಾಳೆಹಣ್ಣು ಗ್ಯಾರಂಟಿ ಎಗ್ಗಿರೋದಿಲ್ಲ. ಆಮೇಲೆ ಜ್ಯೂಸ್ದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋಡಿದ್ವಿ, ಎಗ್ಗಿರ್ಲಿಲ್ಲ, ಹಂಗಾಗಿ ತಗೊಂಡಿದ್ದು. ಅದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಮ್ಗೆ ಆಕ್ಚುಲಿ ಮೇನ್ ಏನಂತಂದ್ರೆ ತಿನ್ನೋ ಐಟಮ್ಗಳ ಮೇಲೆ ಎಲ್ಲಾ ಐಟಮ್ಗಳನ್ನು ಇಲ್ಲಿ ಹೋಟೆಲ್ಗೆ ಹೋದ್ವಿ, ಇಲ್ಲಿರೋ ಹೋಟೆಲ್ಗೆ ಹೋದ್ರೆ ಎಲ್ಲಾದ್ರಲ್ಲೂ ಚಿಕನ್, ಬೀಫು, ಟೂನಾ, ಫಿಶ್ ಅದು ಇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಆಗ್ಬೇಕು ಅಂತ ಹೇಳಿದ್ರೆ 7-Eleven ಹೋಗಿದ್ರೆ ಅಲ್ಲಿ ವೆಜಿಟೇರಿಯನ್ ಅಂತ ಹೇಳಿದ್ರೆ ನಿಮ್ಗೆ ಅವ್ರಿಗೂ ಇಂಗ್ಲಿಷ್ ಬರಲ್ಲ, ಅಲ್ಲೂ ತೊಂದರೆ ಆಗ್ತದೆ. ಬಟ್ ನೀವೇ ಹುಡುಕು ಎತ್ಕೊಬಹುದು. ಇದ್ರಲ್ಲಿ ಎಗ್ಗಿಲ್ಲ ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡ್ವಿ. ಬಟರ್ ಟೋಸ್ಟ್ ಮತ್ತೆ ಡ್ಯಾನಿಶ್ ಟೋಸ್ಟ್ ತಗೊಂಡಿದ್ವಿ, ಮತ್ತೆ ಕ್ರೀಮ್ ಬನ್ ತರ ತಗೊಂಡ್ಬಂದಿದೀವಿ. ಅದ್ ಬಿಟ್ರೆ ಹಣ್ಣುಗಳಿದೆ, ಸಾಕು, 2 ಹೊತ್ತಿಗೆ ಈಸಿಯಾಗಿ ನಡೆಯುತ್ತಿದೆ. ಹೌದು. ಮತ್ತೆ ಆಮೇಲೆ ಹೊರಗಡೆ ಹೋದ್ರೆ ನಾನು ನೋಡೋದು ಅಂತ ಅಂದ್ಬಿಟ್ಟು ಇಷ್ಟು ರೂಮ್ ತಗೊಂಡಿದ್ವಿ. ನನ್ನ ಮಗ ಈಗ ತಿನ್ನಕ್ ರೆಡಿ ಆಗಿದ್ದಾರೆ. ಸೊ ಓವನ್ ಇದು ಮಾಡ್ಬಿಟ್ಟು ಮಾಡ್ಕೊಡ್ತೀನಿ ಅವ್ನಿಗೆ. ತುಂಬಾ ಕಷ್ಟ. ಬ್ಯಾಂಕಾಕಲ್ಲಿ ಯಾವ ಪ್ಲೇಸ್ ಚೆನ್ನಾಗಿದೆ, ವೆಜ್ ಊಟ ಸಿಗುತ್ತೋ ಇಲ್ವೋ, ಅಥವಾ ಊಟಕ್ಕೆ ನಾವು ಏನು ಮಾಡಿದ್ವಿ ಮತ್ತು ದುಡ್ಡು ಎಷ್ಟು ಖರ್ಚಾಯಿತು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.